ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಾಕ್ಷಾತ್ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಸತ್ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಪಟ್ಟದ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ಆದೇಶದಂತೆ ನರಹರಿ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಮ್ಮದೇ ಆದ ಪರಂಪರೆಯ ಒಂದು ಮಹಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸತ್ಪರಂಪರೆಯ ವಿದ್ಯಾಪೀಠದಲ್ಲಿ ರಾಜಿಸ್ತಾ ಜಗದ್ವಿಖ್ಯಾತ ಮಹಿಮಾಶಾಲಿಗಳು ದ್ವೈತ ವಿದ್ಯಾ ಸಾರ್ವಭೌಮರಾಗಿರತಕ್ಕಂತಹ ಶ್ರೀ ವಿಭುಧೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ದ್ವೈತ ವೇದಾಂತ ರಹಸ್ಯ ತತ್ವಗಳನ್ನು ಅಧ್ಯಯನ ಮಾಡಿ ಶ್ರೀ ಪ್ರಹ್ಲಾದಾವತಾರಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಿಗೆ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರು, ಆಧಾರ ಸ್ತಂಭರು, ಕರ್ನಾಟಕ ಸಾಮ್ರಾಜ್ಯದ ಸಾಳವ ನರಸಿಂಹ ಮೊದಲಾದ ಚಕ್ರವರ್ತಿಗೆ ರಾಜಗುರುಗಳಾಗಿ ಅನುಗ್ರಹಿಸಿದಂತಹ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾದಿಗಳಿಂದ ಜಗದ್ಮಾನ್ಯರಾಗಿ ತಮ್ಮ ಪಾದಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಕಲ ಅಭೀಷ್ಟಗಳನ್ನು ಮೃಷ್ಟಾನ್ನ ಭೋಜನವನ್ನೂ ಕರುಣಿಸ್ತಕ್ಕಂಥವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದರಾಜರು. ಗೋಪೀಜನ ಮನೋಹರನಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರ್ತಕ್ಕಂತಹ ಗೋಪೀನಾಥ ದೇವರ ಪಾದಪದ್ಮ ಮಕರಂದ ರಸಾಸ್ವಾದನ ತತ್ಪರರಾಗಿರತಕ್ಕಂತಹ ಮಧ್ವಮತವೆಂಬ ಸರೋರುಹದಲ್ಲಿ ವಿಹರಿಸುವ ರಾಜಹಂಸರಾಗಿ ದುರ್ವಾದಿಗಳೆಂಬ ಮದಿಸಿದ ಆನೆಗಳ ಗರ್ವವನ್ನು ಹರಣ ಮಾಡುವಲ್ಲಿ ಸಮರ್ಥರಾಗಿರತಕ್ಕಂತಹ ಮೃಗರಾಜರನಿಸಿದಂತಹ ಶ್ರೀಪಾದರಾಜರು ಕನ್ನಡದಲ್ಲಿ ಬರೆದತಕ್ಕಂತಹ ವಾಯುಸ್ತುತಿಗೆ ಸಮನೆನಿಸತಕ್ಕಂತಹ ಕೃತಿ ಮಧ್ವನಾಮ. ಶ್ರೀಪಾದರಾಜರು ರಚನೆ ಮಾಡಿರತಕ್ಕಂತಹ ಮಧ್ವನಾಮದಲ್ಲಿ ತರಣಿ ಸುತನನು ಕಾಯ್ದು ಶರಧಿಯನು ನೆರೆದಾಟಿ ಧರಣಿ ಸುತೆಯಳ ಕಂಡು ಧನುಜರೊಡನೆ ಭರದಿ ರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರುಹಿ ಲಂಕೆಯ ಬಂದ ಹನುಮಂತನು ಎಂಬ ಈ ಪದ್ಯದಲ್ಲಿ ತುಂಬ ವಿಷಯಗಳನ್ನು ರಾಮಾಯಣದಲ್ಲಿ ಬರತಕ್ಕಂತಹ ಈ ವಾಲಿವಧೆ, ಸುಗ್ರೀವ ಸಖ್ಯ ವಾಲಿವಧೆಯ ಮೂಲಕವಾಗಿ ಸುಗ್ರೀವನ ರಕ್ಷಣೆ, ಸಮುದ್ರ ತರಣ, ಸೀತಾನ್ವೇಷಣೆ ಮತ್ತು ಲಂಕೆಯಲ್ಲಿ ಅವನ ಕಾದಾಟ ಮತ್ತು ಲಂಕಾದಹನ ಎಲ್ಲ ವಿಚಾರಗಳನ್ನು ಈ ಒಂದು ಪದ್ಯದಲ್ಲಿ ಸಂಗ್ರಹ ಮಾಡಿದ್ದಾರೆ. ಆರಂಭದಲ್ಲಿ ತರಣಿ ಸುತನನು ಕಾಯ್ದ. ತರಣಿ ಸುತ, ತರಣಿ ಅಂದರೆ ಸೂರ್ಯ ಸುತ, ಸೂರ್ಯನ ಮಗ ಅಂದರೆ ಸುಗ್ರೀವನನ್ನು ಕಾಯ್ದವ ಹನುಮಂತ ಅಂತ ಹೇಳ್ತಾ ಇರೋದು. ಹನುಮಂತನ ಪಕ್ಕದಲ್ಲಿ ಇದ್ದದ್ದಕ್ಕೆ ಸುಗ್ರೀವನಿಗೆ ರಾಮನಿಂದ ರಕ್ಷಣೆ ದೊರೆಯಿತು. ಸಮಾರುತಿ ಕೃತೆ ರವಿಜಂರ ರಕ್ಷಾ ಎಂಬುದಾಗಿ ಹೇಳ್ತಾರೆ. ಹನುಮಂತನ ಪಕ್ಕದಲ್ಲಿದ್ದ ಎಂಬ ಕಾರಣಕ್ಕೆ ಸುಗ್ರೀವನಿಗೆ ರಕ್ಷಣೆ ಸಿಕ್ಕಿತು.
ಹನುಮಂತನ ಪಕ್ಕದಲ್ಲಿ ಇರದೇ ಇದ್ದ ಕಾರಣ ವಾಲಿಗೆ ರಾಮನಿಂದ ರಕ್ಷಣೆ ದೊರೆಯಲಿಲ್ಲ. ಹನುಮಂತನಿಗೆ ಸುಗ್ರೀವ ಆಪ್ತನಾಗಿದ್ದರಿಂದಲೇ ಆ ಸೂರ್ಯಪುತ್ರನಾಗಿರತಕ್ಕಂತಹ ಸುಗ್ರೀವ ನೋಡಿ ಸುರಕ್ಷಿತನಾದ ಅಂತ ಹೇಳ್ತಿದ್ದಾರೆ. ಇದೇ ಸುಗ್ರೀವ ಮುಂದೆ ಕರ್ಣನಾಗ್ತಾನೆ. ಕರ್ಣನಾಗಿ ದುರ್ಯೋಧನನ ಪಕ್ಷದಲ್ಲಿದ್ದಾಗ ಆಗ ಶ್ರೀರಾಮ ಕೃಷ್ಣನಾಗ್ತಾನೆ. ಕೃಷ್ಣನಿಂದ ಅವನಿಗೆ ರಕ್ಷಣೆ ಸಿಗಲಿಲ್ಲ. ಆದರೆ ಇದೇ ವಾಲಿ ಅರ್ಜುನನಾಗಿ ಭೀಮಸೇನನ ಪಕ್ಷ ಹಿಡಿದಾಗ ಕೃಷ್ಣನಿಂದ ರಕ್ಷಿತನಾಗ್ತಾನೆ. ಸುಗ್ರೀವನ ಜೊತೆಗೆ ಹನುಮಂತ ಇರುವ ಕಾರಣದಿಂದಾಗಿ ಎಲ್ಲ ದೇವತೆಗಳು ಸುಗ್ರೀವನಿಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಕೃಷ್ಣಾವತಾರ ಕಾಲದಲ್ಲಿ ಭೀಮನೊಂದಿಗೆ ಅರ್ಜುನ ಇದ್ದ ಕಾರಣದಿಂದ ಎಲ್ಲ ದೇವತೆಗಳು ಕೂಡ ಅರ್ಜುನನಿಗೆ ಬೆಂಬಲವಾಗಿದ್ದಾರೆ. ಈ ತ್ರೇತಾಯುಗದಲ್ಲಿ ಸುಗ್ರೀವನಿಗೆ ರಕ್ಷಣೆ ಎಲ್ಲ ದೇವತೆಗಳ ಒಂದು ಬೆಂಬಲ, ಅದು ಕಾರಣ ಹನುಮಂತನ ಕಡೆಗೆ ಇರುವುದರಿಂದಾಗಿ. ದ್ವಾಪರ ಯುಗದಲ್ಲಿ ಅದೇ ವಾಲಿ ಅರ್ಜುನನಾದಾಗ ಅರ್ಜುನ ಭೀಮಸೇನ ದೇವರ ಜೊತೆಗೆ ಇದ್ದುದರಿಂದಾಗಿ ಅವನಿಗೆ ರಕ್ಷಣೆ ಹಾಗೂ ಎಲ್ಲ ದೇವತೆಗಳ ಬೆಂಬಲ ಸಿಕ್ತು. ಶತ್ರುಪಕ್ಷದಲ್ಲಿದ್ದವರು ಕೂಡ ಶತ್ರುಪಕ್ಷದಲ್ಲಿದ್ದಂತಹ ಭೀಷ್ಮಾದಿಗಳು ಕೂಡ ಅರ್ಜುನನಲ್ಲಿಯೇ ಪಕ್ಷಪಾತವುಳ್ಳವರಾಗಿದ್ದರು. ಪಾಂಡವರೇ ಗೆಲ್ಲಬೇಕು ಅಂತ ಬಯಸ್ತಾ ಇದ್ರು ಹೊರತು ಕರ್ಣನಲ್ಲಿ ಅವರಿಗೆ ಪಕ್ಷಪಾತ ಇರಲಿಲ್ಲ. ಇದನ್ನೇ ಅಲ್ಲಿ ತಾತ್ಪರ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ಸೂರ್ಯಾವತಾರಿಯಾಗಿರತಕ್ಕಂತಹ ಸುಗ್ರೀವನನ್ನು ಹನುಮಂತ ಕಾಯ್ದವ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀರಾಮ ಲಕ್ಷ್ಮಣ ಸಮೇತನಾಗಿ ಬರ್ತಾನೆ. ಎಲ್ಲಿಗೆ ಬರ್ತಾನೆ? ಪಂಪಾ ಕ್ಷೇತ್ರಕ್ಕೆ ಬರ್ತಾನೆ. ಲಕ್ಷ್ಮಣ ಸಮೇತನಾಗಿ ಪಂಪಾ ಕ್ಷೇತ್ರಕ್ಕೆ ಬರ್ತಾನೆ. ಪಂಪಾ ಕ್ಷೇತ್ರ ಅದು ಬಹಳ ಪವಿತ್ರವಾಗಿರತಕ್ಕಂತಹ, ಪರಮ ಪವಿತ್ರವಾಗಿರತಕ್ಕಂತಹ ಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ಜೀವೋತ್ತಮ ಸರ್ವೋತ್ತಮರಾಗಿರತಕ್ಕಂತಹ ವಾಯುದೇವರ ಮತ್ತು ರಾಮದೇವರ ಭೇಟಿ ಆಗ್ತಾ ಇದೆ. ಪಂಪಾ ಕ್ಷೇತ್ರ ಅದನ್ನು ತಿರುಮುರು ಮಾಡಿದರೆ ಅದು ಪಾಪಂ ಅಂತಾಗತ್ತೆ. ಅಂದರೆ ಎಲ್ಲರ ಪಾಪವನ್ನು ಪರಿಹಾರ ಮಾಡತಕ್ಕಂತಹ ಪಂಪ, ಪಾಪಂ ಹರತಿ, ಪಾಪವನ್ನು ನಾಶ ಮಾಡುತ್ತೆ ಎಂಬ ಕಾರಣಕ್ಕೆ ಅದು ಪಂಪ. ಅಂತಹ ಪಂಪ ಕ್ಷೇತ್ರ ಅದು ಪಾಪ ನಿವಾರಣೆಯ ಶಕ್ತಿಯನ್ನು ಹೊಂದಿರತಕ್ಕಂತಹ ಕ್ಷೇತ್ರ. ಆ ಪಂಪಾ ದರ್ಶನದಿಂದ ಎಲ್ಲ ಪಾಪಗಳು ನಿವಾರಣೆ ಆಗ್ತವೆ ಎಂಬುದನ್ನು ವಾದಿರಾಜ ಶ್ರೀಪಾದಂಗಳವರು ತೀರ್ಥಪ್ರಬಂಧದಲ್ಲಿ ನಿರೂಪಣೆ ಮಾಡ್ತಾರೆ. ಅಂತಹ ಪಂಪಾ ಕ್ಷೇತ್ರ ಇವತ್ತಿನ ಹಂಪಿ. ಅದನ್ನೇ ಆಗ ಕಿಷ್ಕಿಂಧ ರಾಜ್ಯ ಅಂತ ಹೇಳ್ತಾ ಇದ್ದರು, ಇವತ್ತು ದಕ್ಷಿಣದ ಕಾಶಿ ಅಂತ ಹೇಳ್ತಾರೆ. ಅಂತಹ ಕ್ಷೇತ್ರದಲ್ಲಿ ಸರ್ವೋತ್ತಮ ಜೀವೋತ್ತಮರು ಪರಸ್ಪರ ಭೇಟಿಯಾಗಿರತಕ್ಕಂತಹ ಸ್ಥಳ. ಆ ಪಂಪಾಸರಕ್ಕೆ ಬಂದಿದ್ದಾನೆ ಶ್ರೀರಾಮ. ಯಾಕೆ ಬಂದಿದ್ದಾನೆ? ವನವಾಸಕ್ಕಾಗಿ ಬಂದಿದ್ದಾನೆ ಅನ್ನೋದು ಒಂದು ಸತ್ಯ. ಆದರೆ ನೋಡಿ, ತಂದೆಯ ಆಜ್ಞೆಯನ್ನು ಪಾಲಿಸುವುದು ಒಂದು ಕೆಲಸ ಆದರೆ ತಂದೆಯ ಮಾತನ್ನು ಪಾಲಿಸೋದಕ್ಕಿಂತಲೂ ಇನ್ನೊಂದು ತನ್ನ ಭಕ್ತರ ಬಯಕೆಯನ್ನು ಈಡೇರಿಸಲಿಕ್ಕೋಸ್ಕರವಾಗಿ ಪರಮಾತ್ಮ ಬಂದಿದ್ದಾನೆ ಇಲ್ಲಿಗೆ. ಕೈಕೇಯಿಯ ಅಪೇಕ್ಷೆಯಂತೆ, ತಂದೆಯ ಮಾತಿನಂತೆ ಶ್ರೀರಾಮ ಕಾಡಿಗೆ ಬಂದಿದ್ದಾನೆ. ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಬಂದಿದ್ದಾನೆ. ಅದಕ್ಕಿಂತಲೂ ಶಬರಿಯಂತಹ ಭಕ್ತರ ಬಯಕೆಗಳನ್ನು ತೀರಿಸಲಿಕ್ಕೋಸ್ಕರವಾಗಿ, ಈಡೇರಿಸಲಿಕ್ಕೋಸ್ಕರವಾಗಿ ಬಂದಿದ್ದಾನೆ. ಮತಂಗರ ಮಾತನ್ನು ಸತ್ಯಗೊಳಿಸಲಿಕ್ಕೋಸ್ಕರ ಬಂದಿದ್ದಾನೆ. ಮತಂಗ ಮಹರ್ಷಿಗಳು ಬಂದೇ ಬರ್ತಾನೆ ರಾಮ ಅಂತ ಹೇಳಿದ್ದಾರೆ.
ರಾಮ ಬಂದೇ ಬರ್ತಾನೆ. ಹಾಗಾಗಿ ಬಹಳ ದುರ್ಗಮವಾಗಿರತಕ್ಕಂತಹ ಕಾಡು ಅದು ಆ ಕಾಲದಲ್ಲಿ. ಅಂತಹ ಕಾಡಿನಲ್ಲಿ ಬಹಳ ಶ್ರದ್ಧೆಯಿಂದ ದಾರಿ ಕಾಯ್ತಾ ಇದ್ದಾಳೆ ಶಬರಿ. ಆ ಶಬರಿಯ ಒಂದು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ ಪರಮಾತ್ಮ. ಸರ್ವರಕ್ಷಕ, ಸರ್ವಶರಣ್ಯ, ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥವನು. ಹಾಗಾಗಿ ಬರೀ ಪಿತೃವಾಕ್ಯ ಪರಿಪಾಲನೆಗಾಗಿ ಅಲ್ಲ, ತನ್ನ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಯಾರು ತನಗಾಗಿ ಕಾಯ್ತಾ ಇದ್ದಾರೋ ಅಂತಹ ಭಕ್ತರಿದ್ದಲ್ಲಿಗೆ ಬಂದು ಅವರನ್ನು ಉದ್ಧಾರ ಮಾಡ್ತಾನೆ ಪರಮಾತ್ಮ. ಹಾಗಾಗಿ ಪರಮಾತ್ಮ ಸ್ತ್ರೀ ಅಂತ ನೋಡಲಿಲ್ಲ, ಶೂದ್ರ ಅಂತ ನೋಡಲಿಲ್ಲ. ಭಕ್ತರು ಯಾರೇ ಇರಲಿ, ಸ್ತ್ರೀ ಆಗಿರಲಿ, ಶೂದ್ರರಾಗಿರಲಿ, ಯಾರೇ ಆಗಿರಲಿ, ಅಂತಹ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ಓಡಿ ಬರ್ತಾನೆ. ಶಬರಿ ಇರ್ಬೋದು, ಶರಭಂಗ ಇರ್ಬೋದು, ಜಟ ಇರ್ಬೋದು, ಅವರಿಗೆಲ್ಲ ಮೋಕ್ಷವನ್ನು ನೀಡಲಿಕ್ಕೋಸ್ಕರವಾಗಿ ರಾಮ ಬಂದಿದ್ದಾನೆ. ಶಬರಿ ರಾಮನಿಗೆ ಹಣ್ಣು ಕೊಟ್ಟಳು, ಹಣ್ಣು ತಿಂದ, ತನ್ನ ಜೀವನದ ಫಲವನ್ನೇ ಸಮರ್ಪಣೆ ಮಾಡಿದ್ದಾಳೆ, ತನ್ನ ಜೀವನ ಪೂರ್ತಿ ಕಾದಿದ್ದಾಳೆ ರಾಮನಿಗೋಸ್ಕರವಾಗಿ. ಅಂತಹ ರಾಮನ ಹೊರತು ಶಬರಿಗೆ ಬೇರೆ ಯಾರೂ ಬೇಕಾಗಿರಲಿಲ್ಲ. ತನ್ನ ಜನ್ಮ ಜನ್ಮಾಂತರಗಳ ಫಲವನ್ನೇ ನೀಡಿದ್ದಾಳೆ. ಬರೀ ಬದರಿ ಹಣ್ಣಲ್ಲ, ಜನ್ಮ ಜನ್ಮಾಂತರಗಳ ಫಲವನ್ನೇ ರಾಮನಿಗೆ ನೀಡಿದಾಗ ಏನೂ ಬೇಡದ ಶಬರಿಗೆ ರಾಮ ಏನು ಮಾಡಿದ? ತನ್ನನ್ನೇ ಕೊಟ್ಟ. ಹಾಗೆ ನಾವು ಭಗವಂತನ ಹತ್ತಿರ ಏನನ್ನೂ ಬೇಡಬಾರದು. ಬೇಡದೆ ಭಕ್ತಿಯಿಂದ ಭಜಿಸಿದರೆ ಭಗವಂತ ತನ್ನನ್ನೇ ನೀಡುತ್ತಾನೆ. ನಮಗೂ ಅಂತಹ ಶಬರಿಯಂತಹ ಒಂದು ನಿಷ್ಠೆ ಬೇಕು. ಅಂತಹ ನಿಷ್ಠೆ ಅವಳಿಗೆ ಇದ್ದುದರಿಂದ ಶರಣಾಗತ ವತ್ಸನಾಗಿರತಕ್ಕಂತಹ ಪರಮಾತ್ಮ ಶಬರಿಯನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಮತ್ತೊಂದು ಕಡೆ ತನ್ನ ಭಕ್ತಾಗ್ರಗಣ್ಯನಾಗಿರತಕ್ಕಂತಹ ಜೀವೋತ್ತಮನಾಗಿರತಕ್ಕಂತಹ ಹನುಮನ ಕಡೆಗೆ ಬರ್ತಾ ಇದ್ದಾನೆ. ಹನುಮಂತ ದೇವರನ್ನು ಬಿಟ್ಟು ಯಾವತ್ತೂ ಇಲ್ಲ, ತನ್ನ ಭಕ್ತನನ್ನು ಹುಡುಕೊಂಡು ಬರ್ತಾ ಇದ್ದಾನೆ ರಾಮ. ಹಾಗಾದರೆ ಹನುಮಂತ ಯಾಕೆ ಪರಮಾತ್ಮ ಜೊತೆಗೆ ಇಲ್ಲ? ಯಾವತ್ತೂ ಮುಖ್ಯ ಪ್ರಾಣದೇವರು ಪರಮಾತ್ಮ ಜೊತೆಯೇ ಇರತಕ್ಕಂಥವರು. ಭಕ್ತರಿದ್ದಲ್ಲಿಗೆ ಭಗವಂತ ಬರ್ತಾನೆ ಎಂಬುದು ತೋರಿಸಲಿಕ್ಕೋಸ್ಕರವಾಗಿ ಈ ಒಂದು ಆಟ ಅಷ್ಟೇ. ಹನುಮಂತನಿದ್ದಲ್ಲಿಗೆ ರಾಮ ಬಂದ. ಯಾಕೆ ಬಂದ ಅಂದರೆ ಭಕ್ತರಿದ್ದಲ್ಲಿಗೆ ಭಗವಂತ ಬರ್ತಾನೆ ಎಂಬ ಸಂದೇಶವನ್ನು ತಿಳಿಸಲಿಕ್ಕೋಸ್ಕರವಾಗಿ ಭಗವಂತನ ಅನೇಕ ಗುಣಗಳನ್ನು, ಅನಂತ ಗುಣಗಳನ್ನು ಅನಂತ ಕಾಲದವರೆಗೆ, ಚಿರಕಾಲದವರೆಗೆ ವಹಿಸ್ತಕ್ಕಂತಹ ಚಿರಂಜೀವಿ ಹನುಮಂತ. ಅವ ಇಲ್ಲ ಅಂತಾದರೆ ಬೇರೆಯವರು ಬದುಕಲಿಕ್ಕೆ ಸಾಧ್ಯ ಉಂಟಾ? ಅಂತಹ ಹನುಮಂತ ದೇವರ ಬಳಿಗೆ ಪರಮಾತ್ಮ ಬಂದಿದ್ದಾನೆ. ಹನುಮಂತನೇನು ಕೆಲಸ ಈಗ ಅಂದರೆ, ಈ ಭಕ್ತನಿಗೆ ಸುಗ್ರೀವನಿಗೆ ರಕ್ಷಣೆ ಕೊಡಬೇಕಾಗಿದೆ, ಸುಗ್ರೀವನನ್ನು ರಕ್ಷಣೆ ಮಾಡಬೇಕಾಗಿದೆ. ಹಾಗಾಗಿ ರಾಮ ಲಕ್ಷ್ಮಣರು ಬಂದಿದ್ದಾರೆ. ರಾಮ ಲಕ್ಷ್ಮಣರು ಬಂದಾಗ ಸನ್ಯಾಸಿಯ ವೇಷಧಾರಣ ಮಾಡಿಕೊಂಡು ಬಂದ. ರಾಮಾಯಣದಲ್ಲಿ ಆ ವಿಚಾರ ಬರ್ತದೆ. ಸನ್ಯಾಸಿ ವೇಷ ಧಾರಣೆ ಮಾಡಿಕೊಂಡು ಬಂದವರು ರಾಮಾಯಣದಲ್ಲಿ ಇಬ್ಬರು. ಯಾರಿಬ್ಬರು ಅಂದರೆ ಒಬ್ಬ ರಾವಣ, ಮತ್ತೊಬ್ಬ ಹನುಮಂತ. ನೋಡಿ ಎಷ್ಟು ವಿಭಿನ್ನವಾದ ವ್ಯಕ್ತಿತ್ವ. ರಾವಣನೆಂಥವನು, ಹನುಮಂತನೆಂಥವನು, ಇಬ್ಬರೂ ಸನ್ಯಾಸಿ ವೇಷ ಧರಿಸಿ ಬಂದವರು. ಒಬ್ಬ ಛದ್ಮವೇಷದಿಂದ ಮೋಸಗೊಳಿಸಿ ಸೀತೆಯನ್ನು ಕದ್ಕೊಂಡು ಹೋಗ್ತೇನೆ ಅಂತ ತಿಳ್ಕೊಂಡು ಬಂದಿದ್ದ. ಆದರೆ ಅವ ಸೀತೆಗೆ ಮೋಸ ಮಾಡಿದ್ದಲ್ಲ, ರಾಮನಿಗೆ ಮೋಸ ಮಾಡಿದ್ದಲ್ಲ, ಅವನೇ ಮೋಸ ಹೋದದ್ದು. ಯಾಕೆಂದರೆ ಅವ ಸೀತೆಯನ್ನು ಕದ್ಕೊಂಡು ಹೋದದ್ದಲ್ಲ, ಸೀತಾ ಪ್ರಕೃತಿಯನ್ನು ಕದ್ಕೊಂಡು ಹೋದ.
ರಾವಣನಿಗೆ ಯಾರ ಮೇಲೆಯೂ ವಿಶ್ವಾಸ ಇರಲಿಲ್ಲ. ಅವನಿಗೆ ಅಗ್ನಿ ಮೇಲೆ ಮಾತ್ರ ವಿಶ್ವಾಸ. ಹಾಗಾಗಿ ಆ ಅಗ್ನಿ ತನ್ನಲ್ಲಿರತಕ್ಕಂತಹ ಸೀತಾರೂಪದಲ್ಲಿದ್ದಂತಹ ವೇದವತಿಯನ್ನು ಇವಳೇ ನಿಜವಾದ ಸೀತೆ ಅಂತ ಹೇಳ್ತಾನೆ ಅಗ್ನಿ. ಅಗ್ನಿ ತನಗೆ ಅತ್ಯಂತ ಪ್ರೀತಿಪಾತ್ರನಾದವ, ಅವ ಯಾವತ್ತೂ ನನಗೆ ಮೋಸ ಮಾಡಲ್ಲ ಅಂತ ಅಗ್ನಿಯನ್ನು ನಂಬಿ ಮೋಸ ಹೋದವ ರಾವಣ. ಇದು ರಾವಣನ ಮೋಸದ ವೇಷವಾದರೆ, ಹನುಮಂತ ವೇಷ ಹಾಕಿದ್ದು ಸನ್ಯಾಸಿಯ ವೇಷ. ಸನ್ಯಾಸಿ ವೇಷವನ್ನು ತೊಡ್ಕೊಂಡ್ಬಂದಿದ್ದಾನೆ. ರಾವಣ ಭಿಕ್ಷೆಯ ನೆಪದಿಂದ ಸೀತೆಯನ್ನು ಹೊರಗೆ ಕರೆದು ಕದ್ದೊಯ್ದ. ಆದರೆ ಹನುಮಂತ ರಾಮನ ಬಳಿಗೆ ಬಂದು ಭಿಕ್ಷೆ ಬೇಡಿದ. ರಾವಣ ಭಿಕ್ಷೆಯ ನೆಪದಲ್ಲಿ ಸೀತೆಯನ್ನು ಕದ್ದೊಯ್ದ. ಆದರೆ ಹನುಮಂತ ಸನ್ಯಾಸಿಯ ವೇಷದಲ್ಲಿ ಬಂದು ಭಿಕ್ಷೆಯನ್ನು ಬೇಡಿದ. ಏನು ಭಿಕ್ಷೆ ಬೇಡಿದ ಅಂದರೆ, ಹೇ ಜಗನ್ನಾಥ, ನೀನೇ ನನ್ನವನಾಗು, ನೀನಲ್ಲದೆ ನನಗೆ ಏನು ಬೇಡ, ನಾನು ನಿನ್ನನ್ನೇ ಬೇಡುತ್ತೇನೆ, ನೀನು ನನ್ನವನಾಗು. ಇದು ಹನುಮಂತನ ಯಾಚನ, ಹನುಮಂತನ ಪ್ರಾರ್ಥನೆ. ಇದು ಏಕಾಂತ ಭಕ್ತರ ಕೋರಿಕೆ. ಏಕಾಂತ ಭಕ್ತರು ಅವರು ಪರಮಾತ್ಮನಲ್ಲಿ ಏನು ಕೇಳ್ತಾರೆ ಅಂದರೆ, ಅವರು ಪರಮಾತ್ಮನನ್ನೇ ಕೇಳ್ತಾರೆ, ಬೇರೆ ಏನು ಕೇಳೋದಿಲ್ಲ. ಹನುಮಂತ ಬೇಡಿದ ರೀತಿ ಇದು. ಯತಿವೇಷ ಧಾರಣೆ ಮಾಡಿ ಅವ ಏನು ಬೇಡಿದ್ದು ಅಂದರೆ, ಪರಮಾತ್ಮನಲ್ಲಿ ಬೇಡಿದ್ದದು ಒಂದೇ, ನೀನು ನನ್ನವನಾಗು. ಇದು ಹನುಮಂತನ ಪ್ರಾರ್ಥನೆ. ಯಾವತ್ತು ಭಗವದ್ಭಕ್ತರು ಹೀಗೆ ಇರ್ತಾರೆ. ಭಗವದ್ಭಕ್ತರು ಅವರು ಯಾವತ್ತು ದೇವರಲ್ಲಿ ಭಿಕ್ಷೆ ಬೇಡುವುದೇನೆಂದರೆ ಇದನ್ನೇ. ರಾವಣ ಭಿಕ್ಷೆ ಬೇಡಿ ತನ್ನನ್ನಲ್ಲದೆ ಇಡೀ ರಾಕ್ಷಸ ಕುಲವನ್ನೇ ಅವ ಹಾಳು ಮಾಡಿಕೊಂಡ. ಹನುಮಂತ ಭಿಕ್ಷೆ ಬೇಡಿ ತನ್ನನ್ನಲ್ಲದೆ ಸುಗ್ರೀವನ ಕುಲವನ್ನು ಉದ್ಧಾರ ಮಾಡಿದ. ಈ ಒಂದು ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು. ಹನುಮಂತನ ಕೋರಿಕೆಯಂತೆ ಹನುಮಂತನಿಗೆ ಒಲಿದು ಬಂದ ಭಗವಂತ ಈ ಹನುಮಂತ ರಾಮ ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಹೊರಡುತ್ತಾನೆ. ಹೇಗಿದ್ದಾನೆ? ಬಂದಿದ್ದಾನೆ ಅಲ್ಲಿಗೆ, ರಾಮನ ಪಾದಗಳಿಗೆ ಎರಗಿದ್ದಾನೆ. ರಾಮ ಪ್ರೀತಿಯಿಂದ ಅವನನ್ನು ಎಬ್ಬಿಸಿ ಪ್ರೀತಿಪೂರ್ವಕವಾಗಿ ನೋಡ್ತಾ ಇದ್ದಾನೆ. ಹನುಮಂತ ಹೇಳ್ತಾನೆ, ಪ್ರಭು ಏನಿದು? ಎಲ್ಲಿ ನಿಮ್ಮ ಕಿರೀಟ, ಪೀತಾಂಬರ ಅಲಂಕಾರಗಳು? ಯಾಕೆ ಈ ಜಟೆ ನಾರು ಮಣಿಗಳು? ಅತ್ಯುತ್ತ ಯಾರನ್ನು ಹುಡುಕ್ತಾ ಇದ್ದಂತೆ ಕಾಣ್ತಾ ಇದ್ದೀರಲ್ಲ? ನಿಮ್ಮ ಜೊತೆಗಿರತಕ್ಕಂತಹ ಈ ವ್ಯಕ್ತಿ ಯಾರು? ನೀವಿಬ್ಬರೂ ನರನಾರಾಯಣರೇ ಇರಬೇಕು. ನಮ್ಮ ಕಪಿರಾಜನಾಗಿರ್ತಕ್ಕಂತಹ ಸುಗ್ರೀವನಿಗೆ ನಾನು ಸ್ನೇಹಿತ, ವಾಯುಪುತ್ರನಾಗಿರತಕ್ಕಂಥ ಹನುಮಂತ ನಾನು ಅವನ ಸ್ನೇಹಿತ. ಅವನನ್ನು ಅವನ ಅಣ್ಣನಾಗಿರತಕ್ಕಂತಹ ವಾಲಿ ಅವ ದ್ವೇಷ ಮಾಡ್ತಾ ಇದ್ದಾನೆ. ನಿಮ್ಮನ್ನು ನೋಡಿದ ಕೂಡಲೇ ಅವನಿಗೆ ಭಯವಾಗಿದೆ. ನೀವು ವಾಲಿಯ ಕಡೆಯವರೇ ಇರಬಹುದು ಎಂಬುದಾಗಿ, ವಾಲಿಯವರ ಕಡೆಯವರೇ ಇರಬಹುದೆಂಬುದಾಗಿ ಭಯವಾಗಿದೆ. ಹಾಗಾಗಿ ನಿಜಾಂಶವನ್ನು ತಿಳಿಯಲಿಕ್ಕೆ ನಾನು ಯತಿವೇಷದಿಂದ ಬಂದಿದ್ದೇನೆ ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿ ಮಾತಾಡಿದ್ದಾನೆ. ನಿನ್ನೆ ನೋಡಿದ್ವಿ ನಾವು, ಹನುಮಂತ ಎಷ್ಟು ಚೆನ್ನಾಗಿ ಮಾತಾಡಿದ್ದಾನೆ. ವ್ಯಾಕರಣ ಶುದ್ಧವಾಗಿರತಕ್ಕಂತಹ ಮಾತುಗಳು. ಅಂತಹ ಮಾತನ್ನು ಮುಕ್ತ ಕಂಠದಿಂದ ಶ್ಲಾಘನೆ ಮಾಡ್ತಾನೆ ಶ್ರೀರಾಮಚಂದ್ರ. ಲಕ್ಷ್ಮಣ ಪರಿಚಯ ಮಾಡ್ತಾನೆ. ಶ್ರೀರಾಮನ ಪರಿಚಯವನ್ನು ಹೇಳಿ, ರಾವಣ ಅನ್ನುವ ಸೀತೆಯ ಅಪಹಾರ ಮಾಡಿದ್ದರಿಂದ ಸುಗ್ರೀವನ ಸಹಾಯವನ್ನು ಕೇಳಲಿಕ್ಕೋಸ್ಕರವಾಗಿ ಬಂದಿದ್ದಾನೆ. ಆಗ ಹನುಮಂತ ಹೇಳ್ತಾನೆ, ಸುಗ್ರೀವನೇ ವಾಲಿಯ ಭಯದಿಂದ ನಿಮ್ಮ ಆಶ್ರಯವನ್ನು ಅಪೇಕ್ಷಿಸ್ತಾ ಇದ್ದಾನೆ. ನೀವೇ ಪ್ರಭುಗಳಾಗಿದ್ದೀರಾ. ನಿಮ್ಮ ಕಾರ್ಯವನ್ನು ಸೇವಕರಾಗಿರತಕ್ಕಂತಹ ನಾವು ಅವಶ್ಯ ಮಾಡಿಕೊಡ್ತೇವೆ. ಆಗ ಶ್ರೀರಾಮ ನಗುತ್ತಾನಂತೆ. ನಗುತ್ತಾ ಲಕ್ಷ್ಮಣನೊಂದಿಗೆ ಹನುಮಂತನ ಹೆಗಲನ್ನೇರ್ತಾನೆ. ರಾಮ ಲಕ್ಷ್ಮಣರಿಬ್ಬರು ಹನುಮಂತನ ಹೆಗಲೇರಿದ್ದಾರೆ. ರಾಮ ಯಾಕೆ ನಕ್ಕ ಎಂಬುದನ್ನು ಹೇಳ್ತಾರೆ.
ವಾದಿರಾಜ ಟಿಪ್ಪಣಿಯಲ್ಲಿ ಯಾಕೆ ರಾಮನಕ್ಕ, ರಾಮ ಲಕ್ಷ್ಮಣರಿಬ್ಬರು ಹನುಮಂತನನ್ನು ಏರಿದರು, ಇನ್ನು ಸುಗ್ರೀವನ ಹತ್ರ ಹೋಗ್ಲಿಕ್ಕಿರೋದು. ಒಂದು ಭುಜದಲ್ಲಿ ರಾಮನನ್ನು, ಮತ್ತೊಂದು ಭುಜದಲ್ಲಿ ಲಕ್ಷ್ಮಣನ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಇದು ಹನುಮ ಲಕ್ಷ್ಮಣನ ಮಾತ್ರ ಅಲ್ಲ, ನೀನು ಮೂಲ ರೂಪದಲ್ಲಿಯೂ ಹೀಗೆ ನನ್ನನ್ನು ಒಂದು ಭುಜದಲ್ಲಿ ನನ್ನನ್ನು ಹೊತ್ಕೊಂಡು ಹೋಗ್ತೀಯಾ, ಮತ್ತೊಂದು ಭುಜದಲ್ಲಿ ಜೀವನನ್ನು ಹೊತ್ಕೊಂಡು ಹೋಗ್ತೀಯಾ. ನೋಡಿ, ವಾಯುದೇವರು ಒಂದು ಭುಜದಿಂದ ಪರಮಾತ್ಮನ ಹೊರತಾರೆ, ಮತ್ತೊಂದು ಭುಜದಿಂದ ನಮ್ಮ ಎಲ್ಲ ಜೀವರನ್ನು ಹೊರತಾರೆ. ನಾವೆಲ್ಲರೂ ಅವರ ಆಶ್ರಯದಲ್ಲಿದ್ದೇವೆ. ಹಾಗಾದ್ರೆ ವಾಯುದೇವರ ಸ್ಥಾನ ಎಂಥದ್ದು ನೋಡಿ. ಅದಕ್ಕೋಸ್ಕರ ರಾಮನಕ್ಕನಂತೆ, ಇದು ನಿನ್ನ ಮೂಲ ರೂಪದಲ್ಲಿ ಕೂಡ ನೀನು ಹೀಗೆ ಒಂದು ಭುಜದಲ್ಲಿ ನನ್ನನ್ನು ಹೊರ್ತೀಯ ಪರಮಾತ್ಮನನ್ನು, ಇನ್ನೊಂದು ಭುಜದಲ್ಲಿ ಜೀವನನ್ನು ಹೊರತು ಶರೀರದಿಂದ ಶರೀರಕ್ಕೆ ಪ್ರಯಾಣ ಮಾಡ್ತಾ ಇರ್ತಕ್ಕಂಥವನು ನೀನು. ಹಾಗಾಗಿ ಇದೇ ನಮಗೆ ಹೊಸ್ತಲ್ಲ ಅಂತ ಹೇಳಲಿಕ್ಕೆ ನಗಾಡಿದ ಎಂಬುದಾಗಿ ವಾದಿರಾಜ ಟಿಪ್ಪಣಿಯಲ್ಲಿ ನಿರೂಪಿಸ್ತಾರೆ. ಹೀಗೆ ಆ ಶ್ರೀರಾಮನನ್ನು ಲಕ್ಷ್ಮಣನನ್ನು ಎರಡು ಹೆಗಲ ಮೇಲೆ ಏರಿಸಿಕೊಂಡು ಹನುಮಂತ ಸುಗ್ರೀವನ ಬಳಿಗೆ ಬರ್ತಾ ಇದ್ದಾನೆ. ಸುಗ್ರೀವನ ಬಳಿಗೆ ಬಂದಾಗ ಈ ಅವನೊಂದಿಗೆ ಸಖ್ಯವನ್ನು ಮಾಡಿಕೊಳ್ತಾನೆ, ಅಗ್ನಿ ಸಾಕ್ಷಿಯಾಗಿ ಸಖ್ಯವನ್ನು ಮಾಡಿಕೊಳ್ತಾನೆ, ಸುಗ್ರೀವನ ಸಖ್ಯವನ್ನು ಮಾಡಿಕೊಳ್ತಾನೆ. ಸುಗ್ರೀವನ ಕಷ್ಟವನ್ನು ಕೇಳ್ತಾನೆ. ಶ್ರುತ್ವಾಸ್ಯ ದುಃಖಮತ ದೇವ ವರಪ್ರತಿಜ್ಞಾಂ ಚಕ್ರೇಶ ವಾಲಿ ನಿಧನಾಯ ಹರೀಶ್ವರೋಪಿ ಸೀತಾನುಮಾರ್ಗಣ ಕೃತೇತ ಸವಾಲಿನೈವ ಕ್ಷಿಪ್ತಾಂ ಹಿ ದುಂದುಭಿ ತನುಂ ಸಮದರ್ಶಯಚ್ಚ. ಸುಗ್ರೀವನ ಕಷ್ಟ ಎಲ್ಲ ಕೇಳಿದ. ಏನು ಕಷ್ಟ? ಸುಗ್ರೀವನ ರಕ್ಷಣೆ ಆಗಬೇಕಾಗಿದೆ. ಈಗ ಹನುಮಂತನ ಮೂಲಕವಾಗಿ ರಾಮನಿಂದ ಸುಗ್ರೀವನ ರಕ್ಷಣೆ, ಅದನ್ನೇ ಇಲ್ಲಿ ಮಧ್ವನಾಮದಲ್ಲಿ ಹೇಳ್ತಾ ಇರೋದು. ತರಣಿ ಸುತನನ್ನು ಕಾಯ್ದು, ಸೂರ್ಯನನ್ನು ಹನುಮಂತದೇವರು ಹೇಗೆ ಕಾಯ್ದರು ಅಂದರೆ ಪರಮಾತ್ಮನ ಮೂಲಕವಾಗಿ. ಪರಮಾತ್ಮನ ಮೂಲಕವಾಗಿ ಯಾವಾಗಲೂ ಮುಖ್ಯ ಪ್ರಾಣದೇವರು ನಮ್ಮನ್ನು ಕಾಯ್ತಾ ಇರ್ತಾರೆ. ಅಂತೆಯೇ ಸುಗ್ರೀವನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮನ ಮೂಲಕವಾಗಿ ರಕ್ಷಣೆ ಮಾಡಬೇಕು ಎಂಬುದಾಗಿ ರಾಮ ಲಕ್ಷ್ಮಣರನ್ನು ಸುಗ್ರೀವನ ಬಳಿಗೆ ಕರ್ಕೊಂಬಂದಿದ್ದಾರೆ. ಸುಗ್ರೀವ ತನ್ನ ಎಲ್ಲ ವೃತ್ತಾಂತವನ್ನು ಹೇಳ್ಕೊಳ್ತಾನೆ. ವಾಲಿ ತನ್ನನ್ನು ರಾಜ್ಯದಿಂದ ಹೊರಗೆ ಅಟ್ಟಿದ್ದಾನೆ, ತನ್ನ ಹೆಂಡತಿಯನ್ನು ಅಪಹಾರ ಮಾಡಿದ್ದಾನೆ. ಅವನು ಎಂತಹ ಪರಾಕ್ರಮಿ ವಾಲಿ ಅಂದರೆ ಅವ ಪರ್ವತಗಳನ್ನೇ ಚೆಂಡು ಬೀಸಾಡಿದ ಹಾಗೆ ಬೀಸಾಡುವವ. ಹಾಗಿರುವಾಗ ಅಂತಹ ವಾಲಿಯಿಂದ ಸುಗ್ರೀವ ರಕ್ಷಣೆ ಹೇಗೆ ಸಾಧ್ಯ? ಆಲೋಚನೆ ಮಾಡಬೇಕು. ಆ ಪರ್ವತಗಳಿಂದಲೇ ಅವನು ಚೆಂಡಾಡಿ ಬಿಡ್ತಾನೆ. ದೇವತೆಗಳು ದಾನವರೆಲ್ಲ ಹುಲ್ಲಿಗಿಂತ ಕಡೆ ಅವನಿಗೆ ನಾನು ಏನೋ ಒಂದು ತಿಳಿಯದೆ ಅಪರಾಧ ಮಾಡಿದೆ. ಆ ಒಂದು ಬಿಲದೊಳಗೆ ವಾಲಿ ಮಾಯಾವಿ ಎಂಬ ರಾಕ್ಷಸನೊಡನೆ ಕಾದಾಡ್ತಾ ಇದ್ದಾಗ ಆ ರಾಕ್ಷಸನ ಗರ್ಜನೆಯನ್ನು ಕೇಳಿ ಬಿಲದ್ವಾರದಿಂದ ಬರ್ತಾ ಇರತಕ್ಕಂತಹ ರಕ್ತ ಪ್ರವಾಹವನ್ನು ನೋಡಿ ವಾಲಿ ಸತ್ತು ಹೋದ, ಇನ್ನು ಆ ರಾಕ್ಷಸ ಬಂದು ನನ್ನನ್ನು ಸಂಹಾರ ಮಾಡ್ತಾನೆ ಅಂತ ತಪ್ಪು ತಿಳ್ಕೊಂಡು ನಾನು ಆ ಗುಹೆಗೆ ಬಂಡೆಯನ್ನು ಅಡ್ಡ ಇಟ್ಟೆ. ಇದನ್ನು ತಪ್ಪು ತಿಳ್ಕೊಂಡ ವಾಲಿ. ಹಾಗಾಗಿ ನನ್ನನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ, ನನ್ನನ್ನು ಉಟ್ಟ ಬಟ್ಟೆಯಲ್ಲಿಯೇ ಹೊರಗೆ ಅಟ್ಟಿದ ಎಂಬುದಾಗಿ ತನ್ನ ಕರುಣ ಕಥೆಯನ್ನು ಹೇಳ್ಕೊಡ್ತಾನೆ ಸುಗ್ರೀವ. ಆಗ ರಾಮ ಹೇಳ್ತಾನೆ, ವಾಲಿ ಏನು ಮಹಾ, ಆ ವಾಲಿಯನ್ನು ನಾನು ಒಂದೇ ಬಾಣದಿಂದ ಕೊಂದು ಬಿಡ್ತೇನೆ, ನನಗೇನು ಕಷ್ಟ ಇಲ್ಲ. ಹಾಗೆ ಪ್ರತಿಜ್ಞೆ ಮಾಡ್ತಾನೆ. ಆದರೆ ಸುಗ್ರೀವ ನಂಬುವುದಿಲ್ಲ. ಪ್ರಾಣದೇವರಿಗೆ ಪರಮಾತ್ಮನ ನಂಬಿಕೆ ಇದೆ, ಸುಗ್ರೀವ ಹಾಗಲ್ಲಲ್ಲ, ಅವ ನಂಬುವುದಿಲ್ಲ. ಹಿಂದೊಮ್ಮೆ ಈ ದುಂದುಭಿ ಎಂಬ ರಾಕ್ಷಸ ಕೋಣನ ರೂಪವನ್ನು ತಾಳಿಕೊಂಡು ಯುದ್ಧಕ್ಕೆ ಹೊರಟಂತೆ. ಹೊರಟಾಗ ಸಮುದ್ರ ರಾಜ ಹೇಳ್ತಾನಂತೆ, ನೀನೇನೇ ಇದ್ದರೂ ಹಿಮಾಲಯ ಪರ್ವತರಾಜನೊಡನೆ ಯುದ್ಧ ಮಾಡಲಿಕ್ಕೆ ತಕ್ಕವ, ಅವನ ಬಳಿಗೆ ಹೋಗು.
ಹಿಮಾಲಯನ್ನು ನೀನು ವಾಲಿಯ ಬಳಿಗೆ ಹೋಗು ಅಂದಂತೆ. ವಾಲಿ ಅವನನ್ನು ಸಂಹಾರ ಮಾಡಿ ಅವನ ಶರೀರವನ್ನು, ಆ ದುಂದುಬೆಯ ಶರೀರವನ್ನು ಎತ್ತಿಕೊಂಡು 1 ಯೋಜನದಷ್ಟು ದೂರಕ್ಕೆ ಎಸೆದಂತೆ. ಅಂತಹ ಪರಾಕ್ರಮಿ ಅವನು. ದುಂದುಬೆಯ ಶರೀರವನ್ನು ಅಷ್ಟು ದೂರಕ್ಕೆ ಎಸೆದಿದ್ದಾನೆ ನಮ್ಮ ಅಣ್ಣ ವಾಲಿ. ಹಾಗಿರುವಾಗ ಅಂತಹ ವಾಲಿಯನ್ನು ನೀನು ಹೇಗೆ ಸಂಹಾರ ಮಾಡ್ತೀಯ? ನೀನು ಕೂಡ ಆ ದುಂದುಬೆಯ ಶರೀರವನ್ನು ಎತ್ತಿ ಬಲು ದೂರಕ್ಕೆ ಎಸೆದಿಯಂತಾದರೆ ನಿನ್ನ ವೀರ್ಯ ಪರಾಕ್ರಮಗಳ ಬಗ್ಗೆ ನನಗೆ ನಂಬಿಕೆ ಬರುತ್ತೆ ಅಂತ ಹೇಳ್ತಾನಂತೆ ಸುಗ್ರೀವ. ಆಗ ದುಂದುಬೆಯ ಶರೀರವನ್ನು ವಾಲಿ 1 ಯೋಜನ ದೂರಕ್ಕೆ ಎಸೆದಿದ್ದ. ಶ್ರೀರಾಮ 100 ಯೋಜನ ದೂರಕ್ಕೆ ಎಸೆದ ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತಾ ಇದೆ. ರಾಘವೋ ದುಂದುಭೇ ಕಾಯಂ ಪಾದಾಂಗುಷ್ಠೇನ ಲೀಲೆಯ ತೋಲಯಿತ್ವಾ ಮಹಾಬಾಹು ಚಿಕ್ಷೇಪ 10 ಯೋಜನಂ. 10 ಯೋಜನ ದೂರಕ್ಕೆ ಎಸೆದ ಎಂಬುದಾಗಿ ವಾಲ್ಮೀಕಿ ರಾಮಾಯಣ ಹೇಳ್ತಾ ಇದೆ. ಇಲ್ಲಿ 10 ಅಂದರೆ 10 ಅಂದರೆ ಇಲ್ಲಿ 10 ಅಂತ ಅರ್ಥ ಅಲ್ಲ, ಬಹು ಅಂತ ಅರ್ಥ. ಬಹುಸಂಖ್ಯೆ, ಬಹಳ ದೂರ ಎಸೆದ ಅಂತ. ಹೀಗೆ 100 ಯೋಜನ ದೂರದಲ್ಲಿ ಬಿದ್ದಂತಹ ಆ ದುಂದುಬೆಯ ಶರೀರ. ಆಗ ಇವನಿಗೆ ಸ್ವಲ್ಪ ವಿಶ್ವಾಸ ಬಂತು. ಆದರೂ ಕೂಡ ಅವನಿಗೆ ಒಂದು ಅನುಮಾನ. ಆಗ ದುಂದುಬೆಯ ಶರೀರ ವಾಲಿ ಎಸೆದ್ನಲ್ಲ, ಆಗ ರಕ್ತ ಮಾಂಸ ಅದೆಲ್ಲ ತುಂಬಿ ಭಾರ ಇತ್ತು ಅವನ ಶರೀರ. ಹಾಗಾಗಿ ಅವನಿಗೆ ಅಂತಹ ಭಾರವಾಗಿರತಕ್ಕಂತಹ ಶರೀರವನ್ನು ಅಷ್ಟು ದೂರ ಎಸೆದ. ಈಗ ಆ ಶರೀರ ಏನಿಲ್ಲ, ಅದು ಬರೀ ಎಲುಬಿನ ಹಂದಿರ, ಒಣಗಿ ಹೋಗಿದೆ, ಹಗುರವಾಗಿದೆ. ಅದನ್ನು ನೀನು 100 ಯೋಜನ ದೂರಕ್ಕೆ ಎಸೆದರೂ ಕೂಡ ನೀನು ವಾಲಿಯಷ್ಟು ಸಮರ್ಥ ಅಂತ ಸಿದ್ಧ ಆಗೋದಿಲ್ಲ. ಆದ್ದರಿಂದ ಎದುರಾಳಿಯನ್ನು ಗೆಲ್ಲಬೇಕಾದರೆ 4 ಪಟ್ಟಾದರೂ ಹೆಚ್ಚಿರಬೇಕು. ಹಾಗಿರುವಾಗ ನಿನಗೆ ಇನ್ನೊಂದು ಪರೀಕ್ಷೆಯನ್ನು ಮಾಡ್ತೇನೆ ನಾನು ಅಂತ ಹೇಳ್ತಾನೆ ಸುಗ್ರೀವ. ಏನು? ನೋಡು, ಇಲ್ಲೇ ನೋಡು, 7 ತಾಳು ವೃಕ್ಷಗಳಿವೆ. ಈ 7 ತಾಳು ವೃಕ್ಷಗಳು, ಪ್ರತಿಯೊಂದು ವೃಕ್ಷವೂ ಕೂಡ ವಜ್ರಕ್ಕಿಂತಲೂ ಗಟ್ಟಿಯಾಗಿರತಕ್ಕಂತಹ ಮರಗಳು. ಅದನ್ನೆಲ್ಲ ನೀನು ಒಂದೇ ಬಾಣದಲ್ಲಿ ಭೇದಿಸಬೇಕು. ಏಕೈಕಮೇಷು ಸವಿಕಂಪಯಿತು ಸಮರ್ಥ ಪತ್ರಾಣಿ ಲೋಪ್ತುಮಪಿ ತೂತ್ಸಹತೇನ ಶಕ್ತಃ ಎಂಬುದಾಗಿ ವಾಲಿ ಈ ವೃಕ್ಷಗಳಲ್ಲಿ ಪ್ರತಿಯೊಂದನ್ನು ಅಲುಗಾಡಿಸಲಿಕ್ಕಷ್ಟೇ ಸಮರ್ಥ. ಎಲೆಗಳನ್ನು ಕೀಳಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಶಕ್ತ ಅಲ್ಲ. ವಾಲಿಗೆ ಈ ವೃಕ್ಷಗಳನ್ನು ಅಲ್ಲಾಡಿಸಲಿಕ್ಕೆ ಮಾತ್ರ ಸಾಧ್ಯ ಇದೆ. ಎಂತಹ ಬಲಿಷ್ಠನಾಗಿರ್ತಕ್ಕಂಥ ವಾಲಿಗೆ ಈ ತಾಳವೃಕ್ಷವನ್ನು ಅಲುಗಾಡಿಸಲಿಕ್ಕಷ್ಟೇ ಸಾಮರ್ಥ್ಯ ಇದೆ, ಆದರೆ ಅದನ್ನು ಬೇಯಿಸಲಿಕ್ಕೆ ಅವನಿಗೆ ಸಾಮರ್ಥ್ಯ ಇಲ್ಲ. ಇಂತಹ ಈ ತಾಳವೃಕ್ಷಗಳನ್ನು ನೀನು ಎಲ್ಲ ವೃಕ್ಷಗಳನ್ನು ಒಂದೇ ಬಾಣದಿಂದ ಬೇಯಿಸಿದಂತಾದರೆ ನೀನು ವಾಲಿಯನ್ನು ಕೊಲ್ಲಲಿಕ್ಕೆ ಸಮರ್ಥ ಅಂತ ಸುಗ್ರೀವ ಹೇಳ್ತಾನೆ. ರಾಮನನ್ನು ಪುನಃ ಪರೀಕ್ಷಿಸ್ತಕ್ಕಂತಹ ನೋಡಿ ಅಲ್ಪಬುದ್ಧಿಯ ಪರಿಣಾಮ ಏನು ಅಂದರೆ ನೋಡಿ, ಅವನಿಗೆ ಭಯ, ಅವನಿಗೆ ವಾಲಿಯ ಭಯ ಅಷ್ಟಿದೆ. ಹಾಗಾಗಿ ವಾಲಿಯಿಂದ ರಕ್ಷಣೆ ಮಾಡ್ತೇನೆ ಅಂತ ಯಾರಾದರೂ ಹೇಳಿದರೂ ಅವನಷ್ಟು ಸುಲಭವಾಗಿ ನಂಬೋದಿಲ್ಲ, ಅಷ್ಟು ಭಯ ಇದೆ. ಆ ವಾಲಿಯ ಬಲವನ್ನು ಆಲೋಚಿಸಿದರೆ ತುಂಬ ಭಯವಾಗುತ್ತೆ, ಎದೆ ನಡುಗತ್ತೆ. ಹಾಗಿರುವಾಗ ಅಂತಹ ವಾಲಿಯನ್ನು ಒಂದು ಬಾಣದಲ್ಲಿ ಕೊಲ್ತೇನೆ ಅಂತ ಹೇಳ್ತಾ ಇದೆಯಲ್ಲ, ಏಕೇಶುಣ ತರ್ಹಿ ವಾಲಿವಧೇ ಸಮರ್ಥ. ಎಲ್ಲ ವೃಕ್ಷಗಳನ್ನು ನೀನು ಒಂದು ಬಾಣದಿಂದ ಭೇದಿಸುವುದಾದರೆ ಆಗ ವಾಲಿವಧೆಯನ್ನು ಮಾಡಲಿಕ್ಕೆ ನೀನು ಸಮರ್ಥನಾಗ್ತೀಯ ಅಂತ ಪರಮಾತ್ಮನ ಒಂದು ಬಲದ ಬಗ್ಗೆ ಅವನಿಗೆ ಅವಿಶ್ವಾಸ.
ನ ಖಲ್ವಹಂ ತ್ವಾಂ ತುಲಯೇ ನಾವಮನ್ಯೇನ ಭೀಷಯೇ ಕರ್ಮಭಿಸ್ತಸ್ಯ ಭೀಮೈಸ್ತು ಕಾತರ್ಯಂ ಜನಿತಂ ಮಮ. ಶ್ರೀರಾಮ, ನಿನ್ನ ಬಲವನ್ನು ನಾನು ಪುನಃ ಪುನಃ ಪರೀಕ್ಷಿಸಿ ಅವಮಾನಿಸ್ತಾ ಇದ್ದೇನೆ ಅಂತ ಅಲ್ಲ, ವಾಲಿಯ ಬಗ್ಗೆ ನನಗೆ ಅಷ್ಟು ಭೀತಿ ಇದೆ, ಅಷ್ಟು ಕಾತರತೆ ಇದೆ. ಆದ್ದರಿಂದ ನಿನ್ನ ಶಕ್ತಿಯ ಬಗ್ಗೆ ನಾನು ಅನುಮಾನ ಪಡ್ತಾ ಇಲ್ಲ, ನನ್ನನ್ನು ಕ್ಷಮಿಸಬೇಕು ಅಂತ ಹೇಳ್ತಾ ಅಂತಹ ಬಲಿಷ್ಠನಾಗಿರತಕ್ಕಂತಹ ವಾಲಿಯನ್ನು ಸೋಲಿಸುವುದಷ್ಟು ಕಷ್ಟ, ಅಷ್ಟು ಸುಲಭ ಇಲ್ಲ. ಆದ್ದರಿಂದ ಈ ವೃಕ್ಷಗಳನ್ನು ನೀನು ಛೇದ ಮಾಡಿ ತೋರಿಸಿದರೆ ನನ್ನ ಸಂಶಯ ದೂರವಾಗತ್ತೆ ಅಂತ ಹೇಳಿದಾಗ, ಯಾಕೆ ಅಂತ ಏನು ವಿಶೇಷ ಇದೆ? ಆ ತಾಳ ವೃಕ್ಷಗಳನ್ನು ಅಂತಹ ಬಲಿಷ್ಠನಾಗಿರತಕ್ಕಂತಹ ವಾಲಿಗೆ ಅವ ದಿನಾಲು ಬೆಳಗ್ಗೆ ಅರುಣೋದಯ ಕಾಲದಲ್ಲಿ 4 ಸಮುದ್ರಗಳಿಗೆ ಹೋಗಿ ಸ್ನಾನ ಮಾಡಿ ಬರ್ತಿದ್ದ ವಾಲಿ. ಅಷ್ಟು ಸಮರ್ಥನಾಗಿರ್ತಕ್ಕಂಥವನು. ಅವನಿಗೆ ಈ ಮರವನ್ನು ಅಲಗಾಡಿಸೋದು ಕಷ್ಟವಾ? ಏನಂತ ವಿಶೇಷ? ಈ ಮರಗಳು ಇವುಗಳು ದೈತ್ಯರು. ಈ ದೈತ್ಯರು ಬ್ರಹ್ಮನ ಕುರಿತು ತಪಸ್ಸು ಮಾಡಿ ಅವನ ವರದಿಂದ ಬ್ರಹ್ಮ ಪದವಿಯನ್ನು ಪಡಿಬೇಕು ಅಂತ, ಅವಧ್ಯರಾಗಬೇಕು. ಅವಧ್ಯರಾಗಿ ಎಂತಹ ವೀರ ಪುರುಷರಿಗೂ ಅಭೇದ್ಯ ಸ್ವರೂಪರಾಗಿರತಕ್ಕಂತಹ ಇವರು ಬ್ರಹ್ಮ ಪದವಿಯನ್ನು ಪಡಿಬೇಕು ಅಂತ ನಿಶ್ಚಲವಾಗಿ ತಪಸ್ಸನ್ನು ಮಾಡಲಿಕ್ಕೆ ಆಲೋಚನೆ ಮಾಡ್ತಾರೆ. ಬ್ರಹ್ಮನ ವರದಿಂದ ಆ ಬ್ರಹ್ಮನ ಪದವಿಯನ್ನೇ ಅಪಹರಿಸ್ತಕ್ಕಂತಹ ಒಂದು ದುರುದ್ದೇಶ ನೋಡಿ. ಇದು ದೈತ್ಯರ ಸ್ವಭಾವ. ದೈತ್ಯರು ಯಾವತ್ತೂ ಯಾವುದೋ ದುರುದ್ದೇಶ ಇಟ್ಟುಕೊಂಡೇ ಅವರು ತಪಸ್ಸು ಮಾಡುವಂಥದ್ದು. ಅಂಥವರನ್ನು ನಿಗ್ರಹ ಮಾಡುವಂಥದ್ದು ಅದು ದೇವ ಕಾರ್ಯ, ಅದು ಭಗವಂತನ ಕಾರ್ಯ. ದುಷ್ಟರನ್ನು ಸಂಹಾರ ಮಾಡುವಂಥದ್ದು ಅದು ಭಗವಂತನ ಕಾರ್ಯ. ಶ್ರೀರಾಮ ಆ ಕಾರ್ಯವನ್ನು ಮಾಡಲಿಕ್ಕೋಸ್ಕರವಾಗಿ ಕಾಡಿಗೆ ಬಂದಿದ್ದಾನೆ. ಹಾಗಾಗಿ ಸುಗ್ರೀವನ ಅಪೇಕ್ಷೆಯಂತೆ ರಾಮ ಒಂದೇ ಒಂದು ಬಾಣವನ್ನು ಪ್ರಯೋಗ ಮಾಡಿದ. ಒಂದು ಬಾಣ ಪ್ರಯೋಗಕ್ಕೆ ಆ ತಾಳವೃಕ್ಷ ಮಾತ್ರ ಅಲ್ಲದೆ ಆ ಪರ್ವತಯುಕ್ತವಾಗಿರತಕ್ಕಂತಹ ಭೂಮಿಯನ್ನು 7 ಪಾತಾಳಗಳನ್ನು ಭೇದಿಸಿ ಅಲ್ಲಿ ಬ್ರಹ್ಮನ ಆ ವರದ ರಕ್ಷಣೆಯಿಂದ ಅವಧ್ಯರಾಗಿದ್ದರಲ್ಲ ಆ ಎಲ್ಲ ಅಸುರರನ್ನು ಆ ಬಾಣ ಸುಟ್ಟು ಹಾಕಿತು ಎಂಬ ವಿಚಾರವನ್ನು ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ನಿರೂಪಣೆ ಮಾಡ್ತಾರೆ. ಹೀಗೆ ಪರಮಾತ್ಮ ಆ ಕಾರ್ಯವನ್ನು ಮಾಡಿದ್ದಾನೆ. ಒಂದೇ ಬಾಣದಿಂದ ಇಷ್ಟು ಕಾರ್ಯವನ್ನು ಮಾಡಿ ತೋರಿಸಿದಾಗ ಸುಗ್ರೀವ ಕಣ್ಣಾರೆ ಕಂಡ, ರಾಮನ ಬಲವನ್ನು ಕಣ್ಣಾರೆ ಕಂಡಂತಹ ಸುಗ್ರೀವ ಕೂಡಲೇ ವಾಲಿಯ ನಗರಕ್ಕೆ ಹೊರಟ. ಹೋಗಿ ಗರ್ಜನೆ ಮಾಡಿದ, ವಾಲಿಯನ್ನು ಕರೆದ. ಆ ಗರ್ಜನೆಯನ್ನು ಕೇಳಿ ವಾಲಿ ಹೊರಟ. ತಮ್ಮನ ಗರ್ಜನೆ ಕೇಳಿ ತಾರೆ ತಡಿತಾಳೆ. ಇಷ್ಟೊಂದು ಗರ್ಜನೆ ಮಾಡ್ತಾ ಇದ್ದಾನಂತಾದರೆ ಅವನು ಯಾರೋ ಒಬ್ಬ ಬಲಿಷ್ಠ ವ್ಯಕ್ತಿಯ ಸಹಾಯದೊಂದಿಗೆ ಬರ್ತಾ ಇದ್ದಾನೆ, ಹೋಗಬೇಡ ಅಂತ ತಡಿತಾಳೆ ತಾರೆ ತಡಿತಾ ಇದ್ದರೂ ಕೂಡ ಗುಹೆಯಿಂದ ಬೇಗನೆ ಬಂದು ಎದುರು ನಿಂತುಕೊಳ್ತಾನೆ. ವಾಲಿ ಸುಗ್ರೀವರ ಕಾಳಗ ಆಗತ್ತೆ. ವಾಲಿ ಸುಗ್ರೀವರ ಕಾಳಗ ಆಗ್ತಿರುವಂತೆಯೇ ಶ್ರೀರಾಮ ವಾಲಿಯನ್ನು ಸಂಹಾರ ಮಾಡ್ತಾನೆ. ವಾಲಿಯನ್ನು ಸಂಹಾರ ಮಾಡುವಂಥದ್ದು ಅಷ್ಟು ಸುಲಭ ಇರಲಿಲ್ಲ. ವಾಲಿ ಹೆಸರು ಕೇಳಿದರೆ ರಾವಣನೂ ಹೆದರುತ್ತಾ ಇದ್ದ. ಅಂತಹ ವಾಲಿಯನ್ನು ಸುಗ್ರೀವನಿಗೋಸ್ಕರವಾಗಿ, ಸುಗ್ರೀವನ ರಕ್ಷಣೆ ಆಗಬೇಕಾಗಿದೆ, ತರಣಿಸುತನನ್ನು ಕಾಯಬೇಕಾಗಿದೆ ಹನುಮಂತ. ತರಣಿಸುತನನ್ನು ಕಾಯಲಿಕ್ಕೋಸ್ಕರವಾಗಿ ಹನುಮಂತನ ಅಪೇಕ್ಷೆಯಂತೆ ಪರಮಾತ್ಮ
ವಾಲಿಯನ್ನು ನಿಗ್ರಹ ಮಾಡಿದ್ದಾನೆ. ವಾಲಿ ಅವನು ಕೆಟ್ಟವ ಅಲ್ಲ, ಅವನು ಪರಮಾತ್ಮನ ಭಕ್ತ. ಭಕ್ತೋ ಮಮೈಷ ಯದಿಮಾಂ ಅಭಿಪಶ್ಯತೀಹ. ವಾಲಿ ತನ್ನ ಭಕ್ತ, ಅವ ಕಂಡುಬಿಟ್ರೆ ಖಂಡಿತವಾಗಿ ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ದಂತಹ ವ್ಯಕ್ತಿಯನ್ನು ಕೊಲ್ಲು ಸರಿಯಾ? ಹಾಗಾಗಿ ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ವಾಲಿ ಸುಗ್ರೀವರು ಕಾದಾಡ್ತಾ ಇರಬೇಕಾದ್ರೆ ವಾಲಿಯನ್ನು ನಿಗ್ರಹ ಮಾಡ್ತಾನೆ ಶ್ರೀರಾಮ. ಈ ವಾಲಿ ವಧೆಯ ಬಗ್ಗೆ ತುಂಬ ಚರ್ಚೆಗಳೆಲ್ಲ ಆಗಿದ್ದಾವೆ. ರಾಮ ವಾಲಿಯನ್ನು ಸಂಹಾರ ಮಾಡಿದ್ದು ಸರಿಯೇ ತಪ್ಪೇ ಅಂತ. ಆದರೆ ವಾಲಿಯ ತಪ್ಪು ರಾಮನಿಗೆ ಅರ್ಥ ಆಗಿದೆ. ವಾಲಿಯಂತೆ ಇರತಕ್ಕಂಥ ಇವತ್ತಿನ ಬುದ್ಧಿಜೀವಿಗಳಿಗೆ ವಾಲಿ ಸರಿ ಅಂತಲೇ ಕಾಣ್ತಾ ಇದೆ. ಯಾಕೆಂದರೆ ವಾಲಿ ಅವನು ಪರಮಾತ್ಮನ ಭಕ್ತ, ಹೌದು. ಪರಮಾತ್ಮನ ಭಕ್ತನಾದ್ದರಿಂದ ನೇರವಾಗಿ ಅವನನ್ನು ಕೊಂದಿದ್ದರೆ ಸರಿ, ನೇರವಾಗಿ ಕೊಲ್ಲಿಕ್ಕಾಗೋದಿಲ್ಲ. ಅವನು ರಾಮನ ಭಕ್ತ. ಹಾಗಾಗಿ ರಾಮ ಎದುರಿಗೆ ಕಂಡ್ರೆ ಶತ್ರುಪಕ್ಷದಲ್ಲೇ ಇರಲಿ, ಅವ ನೇರವಾಗಿ ತನ್ನ ಕಾಲಿಗೆ ಬಂದು ಬೀಳ್ತಾನೆ. ಹಾಗೆ ಶರಣಾಗತನಾಗಿ ಬಂದವರಿಗೆ ಯಾವತ್ತೂ ಪರಮಾತ್ಮ ಅಭಯವನ್ನು ಕೊಡ್ತಾನೆ, ಅವ್ರನ್ನೆಂದೂ ನಾಶ ಮಾಡೋದಿಲ್ಲ. ಹಾಗಿರುವಾಗ ಅವ ಮರೆಯಲ್ಲಿ ನಿಂತು ಸಂಹಾರ ಮಾಡಿದ ಹೊರತು ಅವನಿಗೆ ವಾಲಿಯ ಭಯ ಏನಿಲ್ಲ. ರಾಮನಿಗೆ ವಾಲಿಯ ಭಯವೇನಿಲ್ಲ. ಯಾಕೆಂದರೆ ಭೀಷಾಸ್ಮಾದ್ ವಾತಪ್ಪವತೆ, ಪರಮಾತ್ಮ ಭಯದಿಂದಲೇ ಗಾಳಿ ಬೀಸತ್ತೆ ಅಂತ ವೇದ ಹೇಳುತ್ತೆ. ಹಾಗಾಗಿ ಈ ವಾಲಿಗೆ ಅಸಾಧ್ಯವಾಗಿರತಕ್ಕಂತಹ ಸಪ್ತತಾಳ ವೃಕ್ಷವನ್ನು ಭೇದನ ಮಾಡಿದವನಿಗೆ ವಾಲಿಯನ್ನು ನಿಗ್ರಹ ಮಾಡುವಂಥದ್ದು ರಾಮನಿಗೆ ಕಷ್ಟವೇ? ಏನಿಲ್ಲ, ಭಯ ಏನಿಲ್ಲ. ಆದರೆ ಅವ ಸುಗ್ರೀವನ ಜೊತೆಗೆ ನಿಂತುಕೊಂಡು ನೇರವಾಗಿ ಯುದ್ಧ ಮಾಡಿದರೆ ವಾಲಿ ಯಾರು? ಅವನು ಇಂದ್ರನ ಅವತಾರ, ಸ್ವಾಭಾವಿಕವಾಗಿ ವಿಷ್ಣು ಭಕ್ತ. ಹಾಗಾಗಿ ಅವನು ರಾಮನಲ್ಲಿಯೂ ಭಕ್ತನೇ ಆಗಿದ್ದರಿಂದ ಅಲ್ಲಿ ಅವ ಶರಣಾಗತನಾಗಿ ಬಿಟ್ಟರೆ ಆವಾಗ ಅವನ ನಿಗ್ರಹ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರವಾಗಿ ಮರೆಯಲ್ಲಿ ಕೊಂದ ಅಂತ. ಹಾಗಾದರೆ ವಾಲಿಯೂ ಭಕ್ತ, ರಾಮನ ಪಾದಗಳಿಗೆ ಬಿದ್ದರೆ ಅವನನ್ನು ಸಂಹಾರ ಮಾಡೋದು ಹೇಗೆ? ಹಾಗಾದರೆ ವಾಲಿಯನ್ನೂ ಸಂಹಾರ ಮಾಡಲಿಕ್ಕಾಗುವುದಿಲ್ಲ, ಸುಗ್ರೀವನನ್ನು ರಕ್ಷಣೆ ಮಾಡಲಿಕ್ಕಾಗುವುದಿಲ್ಲ. ಹಾಗಾದರೆ ವಾಲಿಯ ವಧೆಯ ಬಗ್ಗೆ ರಾಮ ಮಾತು ಕೊಟ್ಟಿದ್ದೇನು? ಇಲ್ಲಿ ಒಂದು ನಮಗೆ ಅನಿಸುತ್ತೆ, ಸುಗ್ರೀವನಿಗೋಸ್ಕರವಾಗಿ ವಾಲಿಯನ್ನು ಸಂಹಾರ ಮಾಡದೆ ವಾಲಿಯ ಸಹಾಯವನ್ನು ತೆಗೆದುಕೊಂಡೇ ರಾಮ ಸೀತಾನ್ವೇಷಣೆ ಕಾರ್ಯವನ್ನು ಮಾಡಬಹುದಿತ್ತಲ್ಲ. ಈ ಸಂದೇಹ ನಮಗೆ ಬರ್ತದೆ. ಯಾಕೆಂದರೆ ಸೀತೆಯನ್ನು ಕದ್ದುಕೊಂಡು ಹೋದವ ರಾವಣ. ಅಂತಹ ರಾವಣ, ಆ ರಾವಣನಿಂದ ಸೀತೆಯನ್ನು ಕೊಡಿಸುವಂಥದ್ದು ವಾಲಿಗೇನು ಕಷ್ಟ ಅಲ್ಲ. ಯಾಕೆಂದರೆ ವಾಲಿಯನ್ನು ಕಂಡ್ರೆ ಹೆದರ್ತಾನೆ ರಾವಣ. ವಾಲಿ ಒಂದು ಮಾತು ಹೇಳಿಬಿಟ್ರೆ, ವಾಲಿಯ ಸಹಾಯವನ್ನು ಶ್ರೀರಾಮ ಕೇಳಿದರೆ ವಾಲಿ ಕ್ಷಣದಲ್ಲಿ ರಾವಣನಿಂದ ಸೀತೆಯನ್ನು ಕೊಡಿಸ್ತಾ ಇದ್ದ. ಆಗೇನಾಗ್ತಾ ಇತ್ತು? ಶ್ರೀರಾಮನಲ್ಲಿ ಅಂತಹ ಪೌರುಷ ಇಲ್ಲ ಅಂತ ಆಗ್ತಾ ಇತ್ತು ಅಲ್ವೇ? ವಾಲಿಯ ಸಖ್ಯವನ್ನು ಬೆಳೆಸಿ ವಾಲಿಯ ಮೂಲಕವಾಗಿ ಸೀತೆಯನ್ನು ಪಡೆದುಕೊಂಡಿದ್ರೆ ರಾಮನಲ್ಲಿ ಪೌರುಷ ಇಲ್ಲ ಅಂತ ಆಗ್ತಾ ಇತ್ತು. ಇಲ್ಲಿ ಇನ್ನೊಂದು ವಿಚಾರ, ಒಂದು ರಾಮನಲ್ಲಿ ಪೌರುಷ ಇಲ್ಲ ಅಂತ ಆಗ್ತಾ ಇತ್ತು. ಇತ್ತ ವಾಲಿ ಒಂದು ತಪ್ಪು ಮಾಡಿದ್ದಾನೆ, ಆ ತಪ್ಪಿಗೆ ಶಿಕ್ಷೆ ಆಗಬೇಕು. ಏನು? ಸುಗ್ರೀವನ ಹೆಂಡತಿನ ಅಪಹಾರ ಮಾಡಿದ್ದಾನೆ. ಹಾಗಾಗಿ ಇಬ್ಬರು ಒಂದೇ ಪಾರ್ಟಿ, ರಾವಣನೂ ಒಂದೇ ಪಾರ್ಟಿ, ವಾಲಿಯೂ ಒಂದೇ ಪಾರ್ಟಿ. ಹಾಗಾಗಿ ರಾವಣ ಹೇಗೆ ರಾಮನಿಗೆ ಶತ್ರುವೋ ಹಾಗೆ ವಾಲಿ ವೈಯಕ್ತಿಕವಾಗಿ ರಾಮನಿಗೆ
ಯಾವುದೇ ದ್ವೇಷ ಮಾಡದೇ ಇದ್ದರೂ, ಯಾವುದೇ ದ್ರೋಹ ಮಾಡದೇ ಇದ್ದರೂ ಕೂಡ, ಅವನು ವಿಷ್ಣು ಭಕ್ತನಾಗಿದ್ದರೂ ಕೂಡ ದುಷ್ಟನಾಗಿರತಕ್ಕಂತಹ ರಾವಣ ಏನು ಕೆಲಸ ಮಾಡಿದ್ದಾನೆ ಅಂತಹ ಕೆಲಸವನ್ನು ಮಾಡಿದ್ದರಿಂದ ಇಬ್ಬರೂ ದುಷ್ಟರೇ. ವಾಲಿಯು ದುಷ್ಟನೇ, ರಾವಣನು ದುಷ್ಟನೇ. ಹಾಗಾಗಿ ಒಬ್ಬ ದುಷ್ಟನ ಮೂಲಕವಾಗಿ ಇನ್ನೊಬ್ಬನಿಂದ ತನ್ನ ಮಡದಿಯನ್ನು ಪಡೆದಿದ್ದೇ ಆದರೆ ಅವನ ಪೌರುಷತ್ವಕ್ಕೆ ಚ್ಯುತಿ ಬರ್ತಾ ಇತ್ತು. ಮತ್ತು ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ತಪ್ಪು ಮಾಡಿದಂತಹ ವಾಲಿಯ ತಪ್ಪನ್ನು ಮನ್ನಿಸಿಬಿಟ್ನಲ್ಲ ರಾಮ. ಸೀತಾಪಹಾರ ಮಾಡಿದ ರಾವಣನನ್ನು ಕ್ಷಮಿಸದಂತಹ ರಾಮ ವಾಲಿಯನ್ನು ಹೇಗೆ ಕ್ಷಮಿಸ್ತಾನೆ? ಹೇಗೆ ಕ್ಷಮಿಸಿದ? ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ವಾಲಿ ತಪ್ಪು ಮಾಡಿದ್ದರೂ ಸಹ ಅವನನ್ನು ಕ್ಷಮಿಸಿಬಿಟ್ನಲ್ಲ ಅನ್ನೋ ವಿಚಾರ ಬರ್ತದೆ ಅಲ್ವಾ? ಹಾಗಾಗಿ ಇಬ್ಬರು ದುಷ್ಟರೇ. ದುಷ್ಟನ ಸಹಾಯ ಪಡೆದು ರಾಮ ತನ್ನ ಕಾರ್ಯ ಸಾಧಿಸಿಕೊಂಡ ಎಂಬ ಮಾತು ಬರ್ತಾ ಇತ್ತು. ಇನ್ನು ಹನುಮಂತನ ಆಶ್ರಯದಲ್ಲಿದ್ದಾನೆ. ಯಾರು ತನ್ನ ಭಕ್ತರಾಗಿರ್ತಕ್ಕಂಥ ಹನುಮಂತನ ಆಶ್ರಯದಲ್ಲಿರ್ತಾನೋ ಅವನನ್ನು ಯಾವತ್ತೂ ಪರಮಾತ್ಮ ಕೈ ಬಿಡುವುದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ವಾಲಿಯನ್ನು ಬಿಟ್ಟು ಸುಗ್ರೀವನ ಕಡೆಗೆ ಹೋದ ಅಂದರೆ, ವಾಲಿ ರಾವಣದಂತೆ ದುಷ್ಟ ಎಂಬ ಕಾರಣಕ್ಕಾಗಿ ಅವನನ್ನು ಬಿಟ್ಟ. ಮತ್ತು ಸುಗ್ರೀವ ಅವನು ತನ್ನ ಭಕ್ತನಾಗಿರ್ತಕ್ಕಂಥ ಹನುಮಂತನ ಆಶ್ರಯದಲ್ಲಿದ್ದಾನೆ, ದೀನನಾಗಿದ್ದಾನೆ. ಅಂತಹ ಸುಗ್ರೀವನನ್ನು ಕೈ ಬಿಟ್ಟರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ರೂಪವಾಗಿರ್ತಕ್ಕಂತಹ ತನ್ನ ಅವತಾರ ಕಾರ್ಯ ಅದು ಪೂರ್ತಿ ಹಾಳಾಗ್ತಾ ಇತ್ತು. ಆದ್ದರಿಂದ ಅದಲ್ಲದೆ ಹನುಮನ ಮತವೇ ಹರಿಯ ಮತ ಎಂಬ ಮಾತು ಸುಳ್ಳಾಗ್ತಾ ಇತ್ತು. ಅದಕ್ಕೋಸ್ಕರವಾಗಿ ರಾವಣನಿಗಿಂತಲೂ ವಾಲಿ ಬಲಿಷ್ಠನೇ ಆಗಿದ್ದರೂ ಕೂಡ ಅಂತಹ ದುಷ್ಟನ ಸಹಾಯದೊಂದಿಗೆ ತನ್ನ ಸ್ವಾರ್ಥವನ್ನು ಈಡೇರಿಸಿಕೊಂಡಿದ್ದರೆ ರಾಮ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ರಾವಣನನ್ನು ಕ್ಷಮಿಸಿದ, ವಾಲಿಯನ್ನು ಕ್ಷಮಿಸಿದ ಅಂತ ಆಗ್ತಾ ಇತ್ತು. ಇನ್ನು ಹನುಮನಂತಹ ಒಬ್ಬ ಶ್ರೇಷ್ಠ ಭಕ್ತನ ಆಶ್ರಯವನ್ನು ಹೊಂದಿ ತನ್ನ ಬಳಿಗೆ ಶರಣಾಗತನಾಗಿ ಬಂದಿರತಕ್ಕಂತಹ ಸುಗ್ರೀವನಿಗೆ ರಕ್ಷಣೆ ಕೊಡದೆ ಹೋದರೆ ಒಬ್ಬ ಶಿಷ್ಟನ ರಕ್ಷಣೆ ಆಗದೆ ಹೋಗ್ತಾ ಇತ್ತು. ರಾಜನೈತಿಕ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಶ್ರೀರಾಮ ಬಲಿಷ್ಠನಾಗಿರ್ತಕ್ಕಂತಹ ವಾಲಿಯ ಪಕ್ಷದಲ್ಲಿ ನಿಂತಿದ್ರೆ ಕೊನೆಗೆ ವಾಲಿಯೇ ಅವನನ್ನು ಅಂಕಿಲಿಟ್ಕೊಂಡ್ಬಿಡ್ತಾ ಇದ್ದ. ಯಾಕೆ? ನಿನ್ನ ಹೆಂಡತಿ ನಾನು ತಂದುಕೊಟ್ಟಿದ್ದೇನೆ, ಆದ್ದರಿಂದ ನೀನು ನನ್ನ ನಿಯಂತ್ರಣದಲ್ಲಿರಬೇಕು, ಆದ್ದರಿಂದ ನೀನು ಯಾವತ್ತೂ ಸುಗ್ರೀವನಿಗೆ ಸಹಾಯ ಮಾಡಬಾರ್ದು ಎಂಬುದಾಗಿ ಅಲ್ಲಿ ವಾಲಿ ಮತ್ತಷ್ಟು ದುಷ್ಟನಾಗಿ ಬೆಳೀತಾ ಇದ್ದ. ಶ್ರೀರಾಮ ವಾಲಿಯ ಅಂಕಿಯಲ್ಲಿ ಇರಬೇಕಾಗಿತ್ತು. ಆದ್ದರಿಂದ ವಾಲಿ ಮತ್ತಷ್ಟು ಬಲಿಷ್ಠನಾಗ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಶ್ರೀರಾಮನ ಒಂದು ಸಾರ್ವಭೌಮತ್ವಕ್ಕೆ ಚ್ಯುತಿ ಬರ್ತಾ ಇತ್ತು. ದುರ್ಬಲನಾಗಿರತಕ್ಕಂತಹ ಸುಗ್ರೀವ ಪಾಪ ಅವ ರಾಮನನ್ನು ಆಶ್ರಯಿಸಿದರೂ ಕೂಡ ಅವನಿಗೆ ಏನು ರಕ್ಷಣೆ ದೊರೀತಾ ಇರಲಿಲ್ಲ. ಆದ್ದರಿಂದ ರಾಮ ತನ್ನ ಆಶ್ರಯವನ್ನು ಬಯಸಿದಂತಹ, ತನ್ನ ಸ್ನೇಹವನ್ನು ಬಯಸಿದಂತಹ ಸುಗ್ರೀವನ ಬಳಿಗೆ ಹೋಗುವ ಮೂಲಕವಾಗಿ ಅವ ತನ್ನ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಎಂಬ ಏನು ಅವತಾರ ಕಾರ್ಯ ಇದೆ ಆ ಅವತಾರ ಕಾರ್ಯದಂತೆ ಮತ್ತು ಹನುಮನ ಮತವೇ ಹರಿಯ ಮತ. ಹನುಮಂತನ ಕಡೆಗೆ ಯಾರಿದ್ದಾರೋ ಅವರು ಭಗವಂತನ ಕಡೆಗೆ ಇರ್ತಾರೆ. ಉಳಿದವರು ಯಾರೇ ಎಷ್ಟೇ ಬಲಿಷ್ಠರಾಗಿರಲಿ, ಅವರು ಏನೇ ಆಗಿರಲಿ, ಯಾರು ಹನುಮನ ಕಡೆಗೆ ಇರ್ತಾರೋ ಅವರ ಕಡೆಗೆ ಭಗವಂತ ಇರ್ತಾನೆ. ಅಂತಹ ಭಗವಂತನ ಒಂದು ಅನುಗ್ರಹದಿಂದ ತರುಣಿಸುತನನ್ನು ಹನುಮಂತ ಕಾಯ್ತಾನೆ. ಆ ವಿಚಾರವನ್ನು ಈ ಒಂದು ಪದ್ಯದ ಆರಂಭದ ಈ 2 ಪದಗಳಲ್ಲಿ ಶ್ರೀಪಾದರಾಜರು ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಮುಂದಿನ ವಿಚಾರವನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.